243ರಲ್ಲಿ ಬಿಜೆಪಿಗೆ ಅಂದ್ರೆ ಬಿಜೆಪಿ ಅಲಯನ್ಸ್ಗೆ 131, ಕಾಂಗ್ರೆಸ್ ಅಲಯನ್ಸ್ಗೆ 112, ಎರಡೂ ಸೇರಿದ್ರೆ 243 ಆಗ್ತಾ ಇದೆ. ಸೊ ಅಂದ್ರೆ ಈ ತರ ಯಾರು ಬರ್ತಾನೆ ಇಲ್ವಾ ಅನ್ನೋ ಒಂದು ಪ್ರಶ್ನೆ. ಏನ್ ಇಂಪ್ಯಾಕ್ಟ್ ಏನು ಅಂತ. ಇಂಪ್ಯಾಕ್ಟ್ ನನಗೆ ಅನ್ಸಿದ ಮಟ್ಟಿಗೆ ಜನಸುರಾಜ್ ಅಂತ ಇಂಪ್ಯಾಕ್ಟ್ ಮಾಡ್ಲಿಕ್ಕಿಲ್ಲ. ಯಾಕೆ ಅಂತಂದ್ರೆ ಇಡೀ ನಿತೀಶ್ ಕುಮಾರ್ ಜೀವನ ಪೂರ್ತಿ ಬಿಹಾರದಲ್ಲಿ ಸವಿಸಿದ್ರು, ಅವ್ರಿಗೆ ವಯಸ್ಸಾಯ್ತು, ಆದ್ರೂ ಕೂಡ ಅವರು ತಮ್ಮ ಪಕ್ಷದ ಬಲದ ಮೇಲೆ ಅಧಿಕಾರ ರಚನೆ ಮಾಡಕ್ಕಾಗಿಲ್ಲ. ಅಂದ್ರೆ ಬಿಹಾರದ ಜನ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಂತ ಜೆಡಿಯುನ ನಿತೀಶ್ ಕುಮಾರ್ ವೆರಿ ಪಾಪ್ಯುಲರ್, ಅವರನ್ನೇ ಆರಿಸಿಲ್ಲ. 3 ವರ್ಷ ಆಗಿಲ್ಲ, 3 ವರ್ಷದಲ್ಲೇ ಜನಸುರಾಜ್ಗೆ ಕಿಂಗ್ ಮೇಕರ್ ಸ್ಥಾನನೋ ಅಥವಾ ಸುಮಾರು ಏನು ವೋಟ್ ಪರ್ಸೆಂಟೇಜ್ ಅಲ್ಲಿ ಒಂದು 10% ಅವ್ರಿಗೆ ಕೊಡ್ತಾರೆ ಅಂತ ಊಹೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ನೋಡಿದ್ರೆ ಒಂದು ಫೇಸ್ ಸೇಲ್ ಆಗ್ಬೇಕಾಗಿರುವ ಫೇಸ್ ಪ್ರಶಾಂತ್ ಕಿಶೋರ್ದು, ಅವರೇ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇಲ್ಲ. ಕಂಟೆಸ್ಟ್ ಮಾಡ್ತಾ ಇರೋರು ಯಾರು? ಎಲ್ಲ ಬ್ಯೂರೋಕ್ರಾಟ್ಸ್, ವೈಟ್ ಕಾಲರ್ಡ್ ಇಂಜಿನಿಯರ್ಸು, ಡಾಕ್ಟರ್ಸು, ಲಾಯರ್ಸು, IAS ಆಫೀಸರ್ಸು, ಇವರೆಲ್ಲ ಪ್ರೊಫೆಷನಲಿ ಟೂ ಗುಡ್ ಇರಬಹುದು. ಆದರೆ ಚುನಾವಣಾ ರಾಜಕೀಯ ಅಂತ ಬಂದಾಗ ಅಲ್ಲಿ ಜಾತಿ ಲೆಕ್ಕಾಚಾರ ಇರುತ್ತೆ, ಬೇರೆ ಬೇರೆ ವಿಚಾರಗಳಿರ್ತವೆ.